ಪ್ರಿಯ ವೀಕ್ಷಕರೇ ನಮಸ್ಕಾರ. 2026 ಏಪ್ರಿಲ್ 20ನೇ ತಾರೀಕು ಮೀನರಾಶಿಯಲ್ಲಿ ಕುಜ ಶನಿ ಸಂಧಿ ನಡೆಯುತ್ತೆ. ಅಂದರೆ ಮಾರ್ಸ್ ಸ್ಯಾಟರ್ನ್ ಕಂಜಂಕ್ಷನ್ ಅಂತ. ಇದು ಪ್ರಪಂಚದ ಮೇಲೂ ಹಾಗೂ ಪ್ರತ್ಯೇಕವಾಗಿ 7 ರಾಶಿಗಳ ಮೇಲೂ ಖಂಡಿತವಾಗಿ ಸ್ವಲ್ಪ ವಿಚಿತ್ರವಾಗಿರುವಂಥ ಪರಿಣಾಮ ಬೀರುತ್ತೆ ಅಂತ ನನ್ನ ಅನಿಸಿಕೆ. ಈ ಬಾರಿ ಈ ಶನಿ ಕುಜ ಸಂಯೋಜನೆ ಪ್ರಪಂಚಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಅಶುಭ ಪರಿಣಾಮಗಳನ್ನು ಬೀರಬಹುದು. ಇದರ ಮುಂಚಿತವಾಗಿ ನೋಡಿ, ಇದೇ ರೀತಿಯಲ್ಲಿ ಈಗ ನಾನು ಹೇಳೋದನ್ನು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಇದೇ ರೀತಿ ಕುಜ ಶನಿ ಮೇಲಿನ ಮೀನರಾಶಿಯಲ್ಲೂ ನಡೆದಿದ್ದು 1998 ಏಪ್ರಿಲ್ ತಿಂಗಳಲ್ಲೇ, ಅಂದರೆ ಹೆಚ್ಚು ಕಮ್ಮಿ 29 ವರ್ಷ ಆಗಿದೆ. ಆಗ ಪ್ರಪಂಚಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಪರಿಣಾಮಗಳನ್ನು ನಾವಿಲ್ಲಿ ಸ್ಮರಿಸಬೇಕಾಗತ್ತೆ. ನಾನೆಲ್ಲ ಇದನ್ನು ಎಲ್ಲ ರಿಸರ್ಚ್ ಮಾಡಿಕೊಂಡು ತಮ್ಗೆ ಹೇಳ್ತಾ ಇರೋದು. ಹಾಗೆಯೇ ಈಗ 2026 ಏಪ್ರಿಲ್ 20ನೇ ತಾರೀಕು ನಡೆಯೋ ಕುಜ ಶನಿ ಸಂಯೋಜನೆ ಅದೇ ರೀತಿ ಕೆಲವು ಘಟನೆಗಳನ್ನು ಮರುಸೃಷ್ಟಿ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ. 2026 ಏಪ್ರಿಲ್ 20ನೇ ತಾರೀಕು ಸೋಮವಾರ ಕುಜ ಹಾಗೂ ಶನಿ ಮೀನರಾಶಿಯಲ್ಲಿ ಉತ್ತರ ಭಾದ್ರ ನಕ್ಷತ್ರ ಅಂದರೆ ಶನಿ ನಕ್ಷತ್ರದಲ್ಲಿ ಸರಿಯಾಗಿ 15 ಡಿಗ್ರಿಯಲ್ಲಿ ಸೇರ್ತಾರೆ. ಬೆಳಗಿನ ಜಾವ 3:44 ಈ ಸಮಯಕ್ಕೆ ಕುಂಡ್ಲಿ ಹಾಕಿದಾಗ ಗ್ರಹಸ್ಥಿತಿಗಳು ಹೀಗಿರುತ್ತೆ. ಕುಂಭಲಗ್ನ, ಲಗ್ನದಲ್ಲಿ ರಾಹು, ದ್ವಿತೀಯದಲ್ಲಿ ಅಂದರೆ ಮೀನದಲ್ಲಿ ನೀಚ ಬುಧ, ಕುಜ ಹಾಗೂ ಶನಿ, ತೃತೀಯದಲ್ಲಿ ಅಂದರೆ ಮೇಷದಲ್ಲಿ ರವಿ, ಚತುರ್ಥದಲ್ಲಿ ಅಂದರೆ ವೃಷಭದಲ್ಲಿ ಉಚ್ಚ ಚಂದ್ರ ಹಾಗೂ ಶುಕ್ರ, ಪಂಚಮದಲ್ಲಿ ಅಂದರೆ ಮಿಥುನದಲ್ಲಿ ಗುರು, ಹಾಗೆಯೇ ಸಪ್ತಮದಲ್ಲಿ ಸಿಂಹರಾಶಿಯಲ್ಲಿ ಕೇತು. ಈ ಗ್ರಹಸ್ಥಿತಿಗಳು ಪ್ರಪಂಚದ ಮೇಲೂ ಪ್ರಭಾವ ಬೀರುತ್ತೆ. 3 ರಿಂದ 6 ತಿಂಗಳವರೆಗೂ ಅದರದ್ದು ಎಫೆಕ್ಟ್ ಇರುತ್ತೆ. ಹಾಗೆಯೇ ರಾಶಿಗಳ ಮೇಲೆ ಕನಿಷ್ಠ 20 ರಿಂದ 25 ದಿನಗಳವರೆಗೂ ಸ್ವಲ್ಪ ಅಶುಭ ಪರಿಣಾಮಗಳನ್ನು ಬೀರಬಹುದು ಅಂತ ನನ್ನ ರಿಸರ್ಚಲ್ಲಿ ನಾನು ಕಂಡುಹಿಡ್ಕೊಂಡಿದ್ದೀನಿ. ಏಪ್ರಿಲ್ 20ನೇ ತಾರೀಕಿಂದ ಈ ಎಫೆಕ್ಟ್ಸು ಸ್ಟಾರ್ಟ್ ಆಗುತ್ತೆ. ಇಲ್ಲೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಏಪ್ರಿಲ್ 20ನೇ ತಾರೀಕು ಅಕ್ಷಯ ತೃತೀಯ ಕೂಡ ಇರುತ್ತೆ. ಅಂದರೆ ಅದರ ಸಂಚಿಗೆ ನಾನು ತಿರುಗಿ ಮತ್ತೆ ಮಾಡ್ತೀನಿ. ಬಟ್ ಈ ಅಕ್ಷಯ ತೃತೀಯಕ್ಕೂ ಇವಾಗ ನಾನು ಹೇಳ್ತಾ ಇರೋದಕ್ಕೂ ಸಂಬಂಧ ಇಲ್ಲ. ಕುಜ ಶನಿ ಸಂಧಿ ಅಂತ. ಸಾಧಾರಣವಾಗಿ ಇದಷ್ಟು ಒಳ್ಳೆಯದಲ್ಲ. ಯಾವುದೇ ಜಾತಕ ತಗೊಳ್ಳಿ ವೀಕ್ಷಕರೇ, ಯಾರಿಗಾದರೂ ಕುಜ ಹಾಗೂ ಶನಿ ಒಂದೇ ರಾಶಿಯಲ್ಲಿದ್ದರೆ, ಅಥವಾ ಶನಿ ಕುಜನ ಮನೆಯಲ್ಲಿರೋದು ಅಥವಾ ಕುಜ ಶನಿ ಮನೆಯಲ್ಲಿರೋದು, ಒಬ್ಬರ ಮೇಲೆ ಒಬ್ಬರು ದೃಷ್ಟಿ ಹಾಕೋದು, ಈ ರೀತಿಯಲ್ಲಿ ಸಂಬಂಧಗಳಿದ್ರೆ ಅವರ ಲೈಫ್ ಪೂರ್ತಿ ಒತ್ತಡಗಳು ಜಾಸ್ತಿ ಇರುತ್ತೆ. ಜೀವನದಲ್ಲಿ ಯಾವಾಗಲೂ ಒಂದು ಸರ್ತಿ ಒಂದು ಸರ್ಜರಿ ಆಗ್ಬೋದು ಅಥವಾ ಒಂದು ಅಪಘಾತ ಕೂಡ ಆಗ್ಬೋದು. ಆಮೇಲೆ ಜನರಲ್ಲಾಗಿ ಸಂಬಂಧಗಳಲ್ಲಿ ಸ್ವಲ್ಪ ಎಡವಟ್ಟುಗಳನ್ನು ಉಂಟು ಮಾಡುತ್ತೆ. ಇವಾಗ ಈ 98ರಲ್ಲಿ ಆಗಿರೋದಕ್ಕೆ ಕೆಲವು ಉದಾಹರಣೆಗಳನ್ನು ಕೊಡ್ತೀನಿ. ಹಾಗೇನೇ ಈಗ ಪ್ರಪಂಚದಲ್ಲಿ ಏನು ನಡೀಬಹುದು ಅಂತ ನಾನು ತಮಗೆ ತಿಳಿಸ್ತೀನಿ. ಈ ಪ್ರಪಂಚದ ಮೇಲೆ ಈ ಪರಿಣಾಮಗಳು ಏಪ್ರಿಲ್ 26ರಿಂದ 6 ತಿಂಗಳವರೆಗೂ ನಡೀಬಹುದು. ಏಪ್ರಿಲ್ 26, 20ನೇ ತಾರೀಕಿಂದ ಒಂದು ಕಂಪ್ಯಾರಿಟಿವ್ ಅನಾಲಿಸಿಸ್ ಅಂತ ಮಾಡೋಣ ಬನ್ನಿ. ಇದೇ ರೀತಿ ಹೆಚ್ಚು ಕಡಿಮೆ 29 ವರ್ಷಗಳಿಂದ, ಅಂದರೆ 1998 ಅದೇ ಏಪ್ರಿಲ್ ತಿಂಗಳಲ್ಲಿ ಕುಜ ಶನಿ ಸಂಧಿ ಮೀನರಾಶಿಯಲ್ಲೇ ನಡೆದಾಗ ಈಗ ನಾನು ಹೇಳೋ ಘಟನೆಗಳು ನಡೀತು. ಹೀಗಾಗಿ ಈ ಬಾರಿ ಅಂದರೆ 2020 ಏಪ್ರಿಲ್ 20ನೇ ತಾರೀಕು ನಡೆಯೋ ಕುಜ ಶನಿ ಸಂಧಿ ಅದೇ ರೀತಿ 100% ಅಂತ ಹೇಳೋಲ್ಲ, ಅದೇ ರೀತಿ ಕೆಲವು ಪರಿಣಾಮಗಳನ್ನು ಪ್ರಪಂಚದ ಮೇಲೆ ಬೀರಬಹುದು. ಒಂದೊಂದು ಕಂಪೇರ್ ಮಾಡಿ ನಾವು ನೋಡೋಣ ಬನ್ನಿ. ಇವಾಗ ನಂಬರ್ 1, 1998ರಲ್ಲಿ ನಾಸಾಯಿಂದ ಚಂದ್ರಯಾನ ನಡೀತು. ಈಗ 2026ರಲ್ಲಿ ಕೂಡ ಒಂದು ಚಂದ್ರಯಾನ ನಡೀಬೋದು ಅಥವಾ ಒಂದು ಇಂಟ್ರೆಸ್ಟಿಂಗ್ ಸ್ಪೇಸ್ ಟ್ರಾವೆಲ್ ಅಂತ ಆಗ್ಬೋದು. ಎರಡನೇದು, 1998ರಲ್ಲಿ ಅಮೇರಿಕಾದ ಆಗಿನ ಅಧ್ಯಕ್ಷ ಬಿಲ್ ಕ್ಲಿಂಟನ್ಗೆ ಇಂಪೀಚ್ಮೆಂಟ್ ಅಂತಾಯಿತು. ಭಾಳ ತೊಂದರೆಗಳನ್ನ ಎದುರಿಸಬೇಕಾಗಿತ್ತು ಅವರು. ಈಗ 2026ರಲ್ಲಿ ಯಾವುದೋ ರೀತಿಯಲ್ಲಿ ಈಗಿನ ಅಮೇರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಏನಾದರೂ ಕಷ್ಟಗಳು ಹೆಚ್ಚಾಗಿ ಎದುರಿಸ್ಬೋದು. ಅವ್ರ ಕೆಲಸ ಕಳ್ಕೊಳ್ತಾರೆ ಅಂತ ಹೇಳಲ್ಲ, ಬಟ್ ಸ್ವಲ್ಪ ವೀಕ್ ಆಗ್ತಾರೆ, ದೈಹಿಕವಾಗಲೂ ವೀಕ್ ಆಗ್ತಾರೆ.
ಸ್ವಲ್ಪ ಅವ್ರಿಗೆ ಸಂಬಂಧಪಟ್ಟಂತೆ ಏನಾದರೂ ಎಡವಟ್ಟುಗಳು ಉಂಟಾಗ್ಬೋದು, ಭಾಳ ಕಷ್ಟ ಅನುಭವಿಸಬಹುದು. ಮೂರನೇದು, 98ರಲ್ಲಿ ಆಫ್ರಿಕಾದಲ್ಲಿ ಕಾಂಗೋ ವಾರ್ ಅಂತ ಆಂತರಿಕ ಯುದ್ಧ ನಡೀತು. 2020ರಲ್ಲಿ ಆಫ್ರಿಕಾದಲ್ಲಿ ಏನಾದರೂ ಆಂತರಿಕ ಗಲಭೆಗಳು ನಡೆಯಬಹುದು. ನಾಲ್ಕನೇದು, ಸರ್ಚ್ ಇಂಜಿನ್ ಗೂಗಲ್ ಕೂಡ 1998ರಲ್ಲಿ ಕಂಡುಹಿಡಿದಿದ್ದು. 2026ರಲ್ಲಿ ಇನ್ನೇನಾದರೂ ಹೊಸ ಥರ ಸರ್ಚ್ ಇಂಜನ್ನು ಕಂಡುಹಿಡಿಬೋದು. ಇಂಟರ್ನೆಟ್ ವಿಸ್ಮಯ ಅಂತ ಹೇಳ್ತೀವಿ, ಏನಾದರೂ ಹೊಸದಾಗಿ ಆಗ್ಬೋದು. ನಂಬರ್ 5ನೇದು, 1998ರಲ್ಲಿ ಸೆಂಟ್ರಲ್ ಅಮೇರಿಕಾದಲ್ಲಿ ಮಿಚ್ ಅನ್ನೋ ಚಂಡಮಾರುತ 11,000 ಜೀವಗಳನ್ನ ಬಲಿ ತಗೊಳ್ತು. 2020ರಲ್ಲೂ ಇದೇ ರೀತಿ ಒಂದು ಚಂಡಮಾರುತನೋ ಪ್ರಕೃತಿ ವಿಕೋಪನೋ ಮತ್ತೆ ಒಂದಷ್ಟು ಜೀವಗಳನ್ನ ಬಲಿ ತಗೋಬಹುದು. 6ನೇದು, 1998ರಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿಯ ಫ್ರ್ಯಾಂಕ್ ಸಿನಾಟ್ರಾ ಅನ್ನೋ ಸೆಲೆಬ್ರಿಟಿ ಕಾಲ್ವಾಗ್ತಾರೆ. 2026ರಲ್ಲಿ ಒಂದು ಅಂತಾರಾಷ್ಟ್ರೀಯ ಸೆಲೆಬ್ರಿಟಿಗೆ ಒಳ್ಳೆಯದಲ್ಲ. 7ನೇದಾಗಿ, 1998ರಲ್ಲಿ ದಕ್ಷಿಣ ಅಮೆರಿಕದ ಕೊಲಂಬಿಯಾದಲ್ಲಿ ಒಂದು ವೈಮಾನಿಕ ದುರಂತದಲ್ಲಿ 53 ಜನ ಬಲಿಯಾಗ್ತಾರೆ. ಸೊ ಈ ವರ್ಷವೂ ಏನಾದರೂ ವೈಮಾನಿಕ ದುರಂತಗಳು ಮತ್ತೆ ಕಾಣಿಸ್ಕೋಬಹುದು. ಅಂದರೆ ಗ್ರಹಗಳು ಕೆಲವು ಸ್ಥಿತಿಗತಿಗಳಿಗೆ ಬಂದಾಗ ಹೇಗೆ ಎಫೆಕ್ಟ್ ಮಾಡುತ್ತೆ ಅನ್ನೋದು ನಮ್ಮ ಪೂರ್ವಿಕರು ತೋರಿಸ್ಕೊಟ್ಟಿದ್ರು. ಎಕ್ಸಾಕ್ಟಾಗಿ ಹಾಗೆ ಆಗಬೇಕು ಅಂತಿಲ್ಲ, ಬಟ್ ಸಿಮಿಲಾರಿಟೀಸ್ ಅಂತ ಖಂಡಿತವಾಗಿ ಇರುತ್ತೆ. ಈಗ ನಾನು ಹೇಳಿದ್ದೆಲ್ಲ ನಡೀಲೇಬೇಕು ಅಂತ ಇಲ್ಲ, ಆದರೆ ಈ ಕುಜ-ಶನಿ ಸಂಧಿಯಿಂದ ಸ್ವಲ್ಪ ಮಟ್ಟಿಗಾದರೂ ಇದೇ ರೀತಿ ದುರಂತಗಳು ನಡೆಯಬಹುದು. ಇನ್ನು ರಾಶಿಗಳ ಮೇಲೆ ಪ್ರಭಾವ ತಗೊಂಡ್ರೆ 2026 ಏಪ್ರಿಲ್ ತಿಂಗಳಲ್ಲಿ ನಡೆಯೋ ಕುಜ ಹಾಗೂ ಶನಿ ಸಂಧಿ 7 ರಾಶಿಗಳ ಮೇಲೆ ಹೆಚ್ಚಿನ ಪರಿಣಾಮ ಬೀರಬಹುದು. ಬೇರೆ ರಾಶಿಗಳ ಮೇಲೆ ಪರಿಣಾಮ ಇರಲ್ಲ ಅಂತ ಹೇಳಲ್ಲ, ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿರುತ್ತೆ. ಜನರಲ್ಲಾಗಿ ಸ್ವಲ್ಪ ಅಶುಭದ್ದು ಪರಿಣಾಮಗಳೇ ಬೀರೋದು. ಹೆಚ್ಚು ಕಡಿಮೆ ಸಂಧಿ ಉಂಟಾದಾಗ 20ರಿಂದ 25 ದಿನಗಳವರೆಗೂ, ಅಂದರೆ ಮೇ 15ನೇ ತಾರೀಕಿನವರೆಗೂ ರಾಶಿಗಳ ಮೇಲಿರುವಂಥ ಎಫೆಕ್ಟು. ಇನ್ನು ಪ್ರಪಂಚದ ಮೇಲಿರೋ ಎಫೆಕ್ಟು ನಾನು ಹೇಳಿದ್ದೀನಿ, ಒಂದು 3ರಿಂದ 6 ತಿಂಗಳವರೆಗೂ ನಡೆಯುತ್ತೆ ಅಂತ. ಆ ರಾಶಿಗಳು ಯಾವುದು ಅಂದರೆ ಮೇಷ, ಮಿಥುನ, ಸಿಂಹ, ಕನ್ಯಾ, ವೃಶ್ಚಿಕ, ಕುಂಭ ಹಾಗೂ ಮೀನ. ಬನ್ನಿ ಹಾಗಾದರೆ ಈ 7 ರಾಶಿ ಫಲಗಳನ್ನು ನೋಡೋಣ. ಹಾಗೆಯೇ 7 ರಾಶಿಗಳಿಗೆ ಒಂದೇ ಪರಿಹಾರ, ಅದು ಸಂಚಿಕೆಯ ಕಡೆಯ ಭಾಗದಲ್ಲಿ ಅದನ್ನು ನಾನು ತಿಳಿಸ್ತೀನಿ. ಈಗ ಮೇಷ ರಾಷ್ಟ್ರಾಧಿಪತಿ ಕುಜ 12ನೇ ಮನೆ ಅಂದರೆ ವ್ಯಯಸ್ಥಾನದಲ್ಲಿ ಶನಿ ಜೊತೆ ಸೇರಿರೋದು ಅಷ್ಟು ಶುಭ ಅಲ್ಲ, ಖರ್ಚುಗಳು ಹೆಚ್ಚು. ಹಾಗೆಯೇ 12ನೇ ಮನೆ ಅಂದರೆ ಶಯನಸ್ಥಾನ ಆಗಿರೋದ್ರಿಂದ ಮೇಷರಾಶಿಯವರಿಗೆ ನಿದ್ದೆ ಬರಲ್ಲ, ನಿದ್ದೆ ಕೆಡಿಸ್ಕೊಂಡ್ಬಿಡ್ತಾರೆ, ಹಾಸಿಗೆಯಲ್ಲಿ ಒದ್ದಾಡ್ತಾ ಇರ್ತಾರೆ, ಬಹಳ ಒತ್ತಡಗಳು. ಜಲಸ್ಥಳಗಳಲ್ಲಿ ಅಪಘಾತ ಆಗುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಜಲಸ್ಥಳ ಅಂದರೆ ಎಲ್ಲೋ ಬಚ್ಚಲಲ್ಲಿ ನೀರು ಮೇಲೆ ಜಾರು ಬರ್ಬೋದು, ಅಥವಾ ಎಲ್ಲೋ ನೀರು ಬಿದ್ದಿರುತ್ತೆ ಅಲ್ಲಿ ಜಾರು ಬೀಳ್ಬೋದು, ಈ ಥರ ಏನಾದರೂ ತೊಂದರೆಗಳುಂಟಾಗ್ಬೋದು. ಜೊತೆಯಲ್ಲಿ ಜಲದಿಂದನೂ ತೊಂದರೆ ಉಂಟಾಗತ್ತೆ. ಅಂದರೆ ಅರ್ಥ ಏನು ಅಂದರೆ ಒಂದು ಸತಿ ನೀರಿಗಿರೋ ಹಾಲು ಕಾಫಿ ಕುಡಿಬೇಕಾದ್ರೆ ಗಂಟ್ಲಲ್ಲಿ ಸಿಕ್ಕಾಕೊಂಡ್ಬಿಡುತ್ತಲ್ಲ, ಆ ಥರನೂ ಆಗೋ ಸಾಧ್ಯತೆ ಇರುತ್ತೆ. ಕರ್ಮಸ್ಥಾನಾಧಿಪತಿ ಶನಿ ಕೂಡ ವ್ಯಯದಲ್ಲೇ ಇರೋದರಿಂದ ನೌಕರಿಯಲ್ಲಿರೋರಿಗೆ ಇಷ್ಟವಿಲ್ಲದ ಜಾಗಕ್ಕೆ ಸ್ಥಾನ ಪಲ್ಲಟ ಆಗುತ್ತೆ. ಅದಕ್ಕೆ ಅವರಿಗೆ ಮನಸ್ಸಿಗೆ ಸ್ವಲ್ಪ ಬೇಸರಗಳಾಗತ್ತೆ. ರಾಷ್ಟ್ರಾಧಿಪತಿ ಕುಜ ತೃತೀಯ ಷಷ್ಟ್ಯಾಧಿಪತಿ ನೀಚ ಬುಧನ ಜೊತೆ ಇರೋದರಿಂದ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗ್ತಾ ಇರುತ್ತೆ. ಹಾಗೆಯೇ ಶತ್ರು ಬಾಧೆ ಕೂಡ ಸ್ವಲ್ಪ ಹೆಚ್ಚಾಗಿರುತ್ತೆ. ಪಂಚಮಾಧಿಪತಿ ರವಿ ರಾಶಿಯಲ್ಲಿ ಉಚ್ಚನಾಗಿರೋದ್ರಿಂದ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಶುಭ. ಚತುರ್ಥಾಧಿಪತಿ ಚಂದ್ರ ಹಾಗೂ ದ್ವಿತೀಯಾಧಿಪತಿ ಶುಕ್ರ ದ್ವಿತೀಯದಲ್ಲೇ ಇರೋದ್ರಿಂದ ಮೇಷರಾಶಿಯವರಿಗೆ ತಾಯಿಯಿಂದ ಸ್ವಲ್ಪ ಏನಾದರೂ ಧನ ಪ್ರಾಪ್ತಿ ಆಗ್ಬೋದು, ಏನೋ ನೆರವು ಅಂತ ಸಿಗಬಹುದು. ಪಂಚಮದಲ್ಲಿ ಕೇತು ಇದ್ದರೆ ಪುಣ್ಯಕ್ಷೇತ್ರ ದರ್ಶನ. 11ನೇ ಮನೆ ಅಂದರೆ ಮಿತ್ರಸ್ಥಾನದಲ್ಲಿ ರಾಹು ಇದ್ದರೆ ನಂಬಿರೋ ಸ್ನೇಹಿತನಿಂದ ಹಣದ ವಿಷಯದಲ್ಲಿ ಸ್ವಲ್ಪ ವಂಚನೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಇಷ್ಟೂ ಮೇಷರಾಶಿಯ ಫಲಾಫಲಗಳು. ಈಗ ಮಿಥುನ 9ನೇ ಮನೆಯಲ್ಲಿ ರಾಹು ಇರೋದ್ರಿಂದ ತಂದೆಯ ದುಂದು ವೆಚ್ಚದಿಂದ
ಇವರು ನಷ್ಟ ಉಂಟು ಮಾಡಿಕೊಳ್ತಾರೆ. ತಂದೆಯ ತಪ್ಪು ನಿರ್ಧಾರಗಳಿಂದ ಸಾಕಷ್ಟು ಹಣ ಕಳ್ಕೊಳ್ಳೋಂಥ ಸಾಧ್ಯತೆ ಇರುತ್ತೆ. ಜನ್ಮ ರಾಶಿಯಲ್ಲಿ ಗುರು ಇರೋದು ಅಷ್ಟು ಶುಭ ಅಲ್ಲ. ಮನಸ್ಸಿಗೆ ಏನಾದರೂ ಬೇಸರ ಆಗೋದು, ಹೇಳಿದೆ ಅದರ ಕಾರಣಗಳಿರುತ್ತೆ, ಒಂಥರ ಹೇಳ್ಕೊಳಕ್ಕಾಗಲ್ಲ, ಬಿಟ್ಕೊಳಕ್ಕಾಗಲ್ಲ, ಆ ರೀತಿಯಲ್ಲಿ ನಿರಾಸೆ, ಸ್ವಲ್ಪ ಮಟ್ಟಕ್ಕೆ ದುರಾಸೆ, ಈ ರೀತಿ ಆಗಾಗ ಉಂಟಾಗ್ಬೋದು. ತೃತೀಯದಲ್ಲಿ ಕೇತು ಇರೋದ್ರಿಂದ ಒಡ ಹುಟ್ಟಿದವರ ಜೊತೆ ಅಪಾರ್ಥಗಳು ಉಂಟಾಗ್ಬೋದು. ರಾಶಿಯ ಮೇಲೆ ಶನಿಗ್ರಸ್ತ ಕುಜನ ಚತುರ್ಥ ದೃಷ್ಟಿಯಿಂದ ಆರೋಗ್ಯದಲ್ಲಿ ಏರುಪೇರು, ಹೈ ಬಿ ಪಿ, ಸ್ವಲ್ಪ ಕೊಲೆಸ್ಟ್ರಾಲು ಇರೋಂಥ ಸಮಸ್ಯೆ ಇರುವಂಥವ್ರಿಗೆ ಉಲ್ಬಣ ಆಗ್ಬೋದು. ಸಾಧಾರಣವಾಗಿ ಮಿಥುನ್ ಲಗ್ನಕ್ಕೆ ಕುಜ ಬಂದು ಸ್ವಲ್ಪ ಅಶುಭ ಗ್ರಹ ಆಗ್ತಾನೆ. ವೃತ್ತಿ ಜೀವನದಲ್ಲಿ ಒತ್ತಡಗಳು ಹೆಚ್ಚಾಗ್ಬೋದು. ಹಾಗೆಯೇ ಎಲ್ಲರ ಜೊತೆಯಲ್ಲೂ ಮನಸ್ತಾಪ, ಎಲ್ಲೇಂದ್ರಲ್ಲಿ ಜಗಳಗಳಾಗೋದು, ಇವರೇನೋ ಮಾತಾಡೋಕೆ ಹೋಗಿ ಇನ್ನೇನೋ ಆಗೋದು, ಈ ರೀತಿಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅಂತ ಜಾಸ್ತಿ ಆಗ್ತಾ ಇರುತ್ತೆ. ತೃತೀಯಾಧಿಪತಿ ರವಿ ಲಾಭದಲ್ಲಿ ಉಚ್ಚನಾಗಿರೋದ್ರಿಂದ ಒಂದು ಬಾರಿ ಅನಿರೀಕ್ಷಿತ ಧನ ಲಾಭ ಕೂಡ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತೀವಲ್ಲ, ಆ ರೀತಿ ಅವ್ರಿಗೊಂದು ಲಾಭ ಉಂಟಾಗತ್ತೆ. ಧನಸ್ಥಾನಾಧಿಪತಿ ಚಂದ್ರ ಹಾಗೂ ವ್ಯಯಾಧಿಪತಿ ಶುಕ್ರ ವ್ಯಯದಲ್ಲೇ ಇರೋದ್ರಿಂದ ಒಳ್ಳೆ ಸಂಪಾದನೆ ಇರುತ್ತೆ. ಆದರೆ ಅದಕ್ಕಿಂತ ಹೆಚ್ಚು ಖರ್ಚುಗಳು ಕೂಡ ಇರುತ್ತೆ. ಇಷ್ಟನ್ನು ಮಿಥುನ ರಾಶಿಯ ಫಲಾಫಲಗಳು. ಸಿಂಹ ರಾಶಿಯಲ್ಲಿ ಕೇತು ಇರೋದ್ರಿಂದ ಪದೇ ಪದೇ ಸೋಂಕುಗಳು, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಲಗ್ನದಲ್ಲಿ ಯಾರಿಗೆ ರಾಹು ಕೇತುಗಳು ಇರ್ತಾರೆ, ಅದರಲ್ಲೂ ಪ್ರತ್ಯೇಕ ಕೇತು ಇರ್ತಾನೆ, ಅವ್ರಿಗೆ ಸ್ವಲ್ಪ ಸ್ಮಾಲ್ ಸ್ಕಿನ್ ಇಶ್ಯೂಸ್ ಬರ್ಬೋದು, ಗುಳ್ಳೆಗಳ ಥರ, ಬೊಬ್ಬೆಗಳ ಥರ ಈ ರೀತಿಯಲ್ಲಿ ಆಗ್ತಾ ಇರುತ್ತೆ. ಅದರಲ್ಲೂ ಅದು ಸಿಂಹ ಬಂದು ಸೂರ್ಯನಿಗೆ ಸಂಬಂಧಪಟ್ಟಿರೋದ್ರಿಂದ ಕಣ್ಣಿಗೆ ಹಾಗೂ ಚರ್ಮಕ್ಕೆ ಸಂಬಂಧಪಟ್ಟಿದ್ದು ಸೋಂಕುಗಳು ಕಾಣಿಸ್ಕೋಬೋದು. ಸಪ್ತಮದಲ್ಲಿ ರಾಹು ಇರೋದ್ರಿಂದ ದಂಪತಿಗಳಲ್ಲಿ ಅನ್ವಾಂಟೆಡ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತೀವಲ್ಲ, ಏನೋ ಸಣ್ಣ ವಿಷಯ ದೊಡ್ಡದು ಮಾಡ್ಕೊಳ್ಳೋದು, ಅದರಿಂದ ಬೇಸರಗಳಾಗೋದು, ಕೂಗ್ಕೊಳ್ಳೋದು, ಕಿರ್ಚಿಕೊಳ್ಳೋದು, ಈ ರೀತಿಯಲ್ಲಿ ವೈಮನಸ್ಸು ಉಂಟಾಗುತ್ತೆ. ಸಪ್ತಮಾಧಿಪತಿ ಶನಿ ಕುಜಗ್ರಸ್ತನಾಗಿರೋದ್ರಿಂದ ಅಷ್ಟಮದಲ್ಲಿ ಇರೋದ್ರಿಂದ ಮದುವೆ ನಿಶ್ಚಯ ಆಗಬಹುದು. ಆದರೆ ಮಾತುಕತೆಯಲ್ಲಿ ಭಿನ್ನಾಭಿಪ್ರಾಯಗಳು ಬೆಳೆದು ಜಾಸ್ತಿಯಾಗಿ ಮಾತುಕತೆ ಮುರಿದು ಬೀಳಬಹುದು. ಅಷ್ಟಮದಲ್ಲಿ ಕುಜ ಇರೋದ್ರಿಂದ ಚಿಕ್ಕದಾಗಿ ಮೂಲವ್ಯಾಧಿ ಕಾಣಿಸ್ಕೋಬೋದು. ಯಾವುದೇ ಜಾತಕದಲ್ಲಿ ಕುಜ ಅಥವಾ ಕೇತು ಅಷ್ಟಮದಲ್ಲಿದ್ದರೆ ಅವ್ರ ಜೀವನದಲ್ಲಿ ಯಾವಾಗ ಒಂದು ಸರ್ತಿ ರಂಧ್ರಗಳಲ್ಲಿ ಏನಾದರೂ ಸ್ವಲ್ಪ ಎಡವಟುಗಳು ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ. ಧನಸ್ಥಾನ ಹಾಗೂ ಲಾಭಸ್ಥಾನಾಧಿಪತಿ ಬುಧ ಅಷ್ಟಮದಲ್ಲಿ ನೀಚ. ಹೀಗಾಗಿ ಹಣಕಾಸಿನ ವ್ಯವಸ್ಥೆಯಲ್ಲಿ ಬಹಳ ಏರುಪೇರು. ರಾಷ್ಟ್ರಾಧಿಪತಿ ರವಿ ಉಚ್ಚನಾದರೂ ಬಲಹೀನ. ಯಾಕೆಂದರೆ ರವಿ ಇರೋದು ಅಶ್ವಿನಿ ನಕ್ಷತ್ರ, ಅಂದರೆ ಕೇತು ನಕ್ಷತ್ರದಲ್ಲಿ. ಹೀಗಾಗಿ ರಾಷ್ಟ್ರಾಧಿಪತಿ ರವಿ ಬಲ ಇಲ್ಲದೆ ಇರೋದ್ರಿಂದ ಇವ್ರ ದೇಹಕ್ಕೆ ಒಂಥರ ಏನಾದರೂ ಮುಜುಗರ ಆಗೋದು, ಸುಸ್ತಾಗೋದು, ನಿದ್ದೆ ಬರೋದು, ಆ ವೆಲ್ ಬೀಯಿಂಗ್ ಅಂತ ಹೇಳ್ತೀವಲ್ಲ, ಅದು ಇರೋದಿಲ್ಲ ಅವರಿಗೆ. ಪಂಚಮಾಧಿಪತಿ ಗುರು ಲಾಭದಲ್ಲಿರೋದ್ರಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒಳ್ಳೆಯದೇನೆ. ಇಷ್ಟು ವೀಕ್ಷಕರೇ ಸಿಂಹರಾಶಿಯ ಫಲಾಫಲಗಳು. ಈಗ ಕನ್ಯಾ ರಾಷ್ಟ್ರಾಧಿಪತಿ ಬುಧ ಕೂಡ ನೀಚತ್ವದಲ್ಲಿ ಬಲಹೀನನಾಗಿದ್ದಾನೆ ಸಪ್ತಮ ಸ್ಥಾನದಲ್ಲಿ. ಸಾಧಾರಣವಾಗಿ ಯಾರದೇ ಜಾತಕದಲ್ಲಿ ಬುಧ ಸಪ್ತಮದಲ್ಲಿದ್ದರೆ, ಅದು ನೀಚತ್ವ ಹೊಂದಿದರೆ, ಸಾಧಾರಣವಾಗಿ ದೈಹಿಕ ದಾಂಪತ್ಯದಲ್ಲಿ ಸ್ವಲ್ಪ ಎಡವಟುಗಳು ಉಂಟಾಗುತ್ತೆ. ಸರಿಯಾಗಿರೋ ವೈದ್ಯರ ಸಲಹೆ ಪಡ್ಕೋಬೇಕಾಗತ್ತೆ. ಇದರಿಂದ ಕನ್ಯಾ ರಾಶಿಯವರ ಆರೋಗ್ಯ ಪದೇ ಪದೇ ಏರುಪೇರಾಗಿ ಮನಸ್ಸಿಗೆ ಏನಾದರೂ ಬೇಸರಗಳು ಉಂಟಾಗುತ್ತೆ. ಹಾಗೆಯೇ ಬುಧ ಎರಡು ಪಾಪಗ್ರಹಗಳ ಜೊತೆ, ಅಂದರೆ ಕುಜ ಹಾಗೂ ಶನಿ ಜೊತೆ ಇರೋದ್ರಿಂದ ನರ ದೌರ್ಬಲ್ಯ ಉಂಟಾಗ್ಬೋದು. ಪದೇ ಪದೇ ಕತ್ತು, ಭುಜ, ಸೊಂಟದಲ್ಲಿ ನೋವು, ಈ ರೀತಿಯಲ್ಲಿ ಸ್ವಲ್ಪ ನರ ದೌರ್ಬಲ್ಯದಿಂದ ನೋವುಗಳುಂಟಾಗುತ್ತೆ. ಸಯಾಟಿಕ ಅಂತ ಹೇಳ್ತೀವಲ್ಲ, ಅದೆಲ್ಲ ಇರುವಂಥ ಸಾಧ್ಯತೆ ಇರುತ್ತೆ. ಒಳ್ಳೆ ವೈದ್ಯರ ಸಲಹೆ ಪಡ್ಕೋಬೇಕು. ವ್ಯಯಾಧಿಪತಿ ರವಿ ಅಷ್ಟಮದಲ್ಲಿರೋದ್ರಿಂದ ಸಣ್ಣ ಶಸ್ತ್ರಚಿಕಿತ್ಸೆ ಸಾಧ್ಯ. ಚಿಕ್ಕದಾಗಿರ್ಬೋದು, ಸ್ವಲ್ಪ ದೊಡ್ಡದಾಗಿರ್ಬೋದು. ಪಿತೃಸ್ಥಾನದಲ್ಲಿ ಶುಕ್ರ ಹಾಗೂ ಉಚ್ಚ ಚಂದ್ರ ಇರೋದ್ರಿಂದ ಸ್ವಲ್ಪ ಪಿತ್ರಾರ್ಜಿತ ಆಸ್ತಿ ಲಭ್ಯ ಆಗುವಂಥ ಲಕ್ಷಣಗಳು. 12ನೇ ಮನೆ ಅಂದರೆ ಮೋಕ್ಷ ಸ್ಥಾನದಲ್ಲಿ ಕೇತು ಇರೋದ್ರಿಂದ ಧ್ಯಾನದಲ್ಲಿ ಒಳ್ಳೆಯ ಆಧ್ಯಾತ್ಮಿಕ ಅನುಭವಗಳು. ಯಾವಾಗಲೂ ನೋಡಿ ವೀಕ್ಷಕರೇ, ಧ್ಯಾನ ಅಂತ ಮಾಡಿದಾಗ, ನಾವು ಮೆಡಿಟೇಷನ್ ಅಂತ ಮಾಡಿದಾಗ ಕೆಲವರು ಮೆಕ್ಯಾನಿಕಲ್ ಆಗಿ ಗಂಟೆಗಳು ಮಾಡ್ತಾರೆ. ಕೆಲವರು ಏನಾಗುತ್ತೆ ಅಂದರೆ ಅದರಲ್ಲೇ ಮುಳುಗೋಗ್ಬಿಡ್ತಾರೆ. ಯಾಕಂದರೆ ಒಳಗಡೆ ಬಂದು ಆಂತರಿಕದಲ್ಲಿ ಏನೋ ಒಂದು ಅವ್ರಿಗೆ ಬೇರೆ ಬೇರೆ ಥರ ಅನುಭವಗಳಾಗ್ತಾ ಇರುತ್ತೆ.
ಈ ಧ್ಯಾನಕ್ಕೆ ಸಂಬಂಧಪಟ್ಟಿದ್ದು, ದೇವರಿಗೆ ಸಂಬಂಧಪಟ್ಟಿದ್ದು, ಅದಕ್ಕೆ ಸ್ವಲ್ಪ ಅದೃಷ್ಟ ಮಾಡಿರಬೇಕು. ಇಷ್ಟನ್ನು ಕನ್ಯಾ ರಾಶಿಯ ಫಲಾಫಲಗಳು. ವೃಶ್ಚಿಕ ರಾಶ್ಯಾಧಿಪತಿ ಕುಜ ಪಂಚಮದಲ್ಲಿ ಶನಿಗ್ರಸ್ತನಾಗಿರೋದ್ರಿಂದ ಅಷ್ಟು ಒಳ್ಳೆಯದಲ್ಲ. ಹಾಗೆಯೇ ಅಷ್ಟಮಾಧಿಪತಿ ಬುಧ ಕೂಡ ಪಂಚಮದಲ್ಲಿ ನೀಚ ರಾಶಿಯಿಲ್ದಾನೆ. ಸಾಧಾರಣವಾಗಿ ನೋಡಿ ವೀಕ್ಷಕರೇ, ಜಾತಕಗಳಲ್ಲಿ ಪಂಚಮ ಸ್ಥಾನದಲ್ಲಿ ಶನಿ ಇದ್ರೆ ಏನಾಗುತ್ತೆ ಅಂದರೆ ಪಂಚಮಕ್ಕೆ ಬುದ್ಧಿಸ್ಥಾನ ಅಂತೀವಿ, ಶನಿಗೆ ಮಂದ ಅಂತ ಹೇಳ್ತೀವಿ. ಸೊ ಸಾಧಾರಣವಾಗಿ ಕೆಲವು ಕೇಸಸಲ್ಲಿ ನೋಡಿದಂಗೆ ಪಂಚಮದಲ್ಲಿ ಶನಿ ಇದ್ದಾಗ ಅಥವಾ ಗೋಚಾರದಲ್ಲಿ ಜನ್ಮರಾಶಿಯಿಂದ ಶನಿ ಪಂಚಮ ಬಂದಾಗ ಮೈಲ್ಡಾಗಿ OCD ಅನ್ನೋ ಇಂಬ್ಯಾಲೆನ್ಸು ಕ್ರಿಯೇಟ್ ಆಗುತ್ತೆ. ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂದರೆ ಅವ್ರು ಥಿಂಕ್ ಮಾಡೋದೆಲ್ಲ ಬೇರೆ ಬೇರೆ ಥರ ಥಿಂಕ್ ಮಾಡ್ತಾ ಇರ್ತಾರೆ. ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ಭಾಳ ಕನ್ಫ್ಯೂಷನ್ಗೆ ಬರ್ತಾರೆ. ದೇಹ ಹಾಗೂ ಮನಸ್ಸಿಗೆ ಬಹಳ ಮುಜುಗರ ಆಗುತ್ತೆ. ಪಾದಗಳಲ್ಲಿ ಪದೇ ಪದೇ ಜೋಮು ಹಿಡಿಯೋದು, ಕ್ರ್ಯಾಂಪ್ಸ್ ಬರೋದು ಈ ರೀತಿಯಲ್ಲಿ ಆಗುತ್ತೆ. ಚತುರ್ಥದಲ್ಲಿ ರಾಹು ಇರೋದ್ರಿಂದ ತಾಯಿ ಯೋಗಕ್ಷೇಮಕ್ಕೆ ಅಷ್ಟು ಒಳ್ಳೆಯದಲ್ಲ. ಕರ್ಮಸ್ಥಾನಾಧಿಪತಿ ರವಿ ಷಷ್ಠದಲ್ಲಿ ಅಶ್ವಿನಿ ನಕ್ಷತ್ರದಲ್ಲಿ ಇರೋದ್ರಿಂದ ನೌಕರಿಯಲ್ಲಿರೋರಿಗೆ ಕೆಲಸ ಜಾಸ್ತಿ, ಅದಕ್ಕೆ ತಕ್ಕಂತೆ ಸಂಬಳ ಬರೋದಿಲ್ಲ, ಸಂಬಳ ಕಮ್ಮಿ ಆಗುತ್ತೋ ಅಥವಾ ಕೆಲಸ ಜಾಸ್ತಿ ಆಗುತ್ತೋ ಆ ರೀತಿಯಲ್ಲಾಗತ್ತೆ. ಸಪ್ತಮದಲ್ಲಿ ಚಂದ್ರ ಹಾಗೂ ಶುಕ್ರ ಇರೋದ್ರಿಂದ ಈ ರಾಶಿಯ ಪ್ರೇಮಿಗಳಿಗೆ ಶುಭ ಉಂಟಾಗ್ಬೋದು. ಹಾಗೆಯೇ ರಾಶಿಯ ಅವಿವಾಹಿತರಿಗೆ ಮದುವೆ ನಿಶ್ಚಯ ಕೂಡ ಆಗ್ಬೋದು. ಅಷ್ಟಮದಲ್ಲಿ ಗುರು ಇರೋದ್ರಿಂದ ಮಕ್ಕಳಿಂದ ಮನಸ್ಸಿಗೆ ಸ್ವಲ್ಪ ನೋವುಂಟಾಗತ್ತೆ. ಶೇರ್ ಮಾರ್ಕೆಟಲ್ಲಿ ಹೆಚ್ಚು ನಷ್ಟ ನೋಡಬೇಕಾಗತ್ತೆ. ಇದೊಂಥರ ಹ್ಯಾಬಿಟ್ ಥರ ಮಾಡ್ಕೊಂಡು ಕೆಲವರು ಮಾಡ್ಕೊಡ್ತಾರೆ, ಅದರಿಂದ ಭಾಳ ನಷ್ಟ ಉಂಟಾಗುತ್ತೆ. ಇದು ಈ ರಾಶಿಯ ಜೂಜುಕೋರರಿಗೆ ಮನೆ ಕೂಡ ಬಿಡೋ ಪರಿಸ್ಥಿತಿ ಉಂಟಾಗ್ಬೋದು, ಮನೆ ಕೂಡ ಮಾರುವಂಥ ಪರಿಸ್ಥಿತಿ ಕೂಡ ಬರಬಹುದು. ಕರ್ಮಸ್ಥಾನದಲ್ಲಿ ಕೇತು ಇರೋದ್ರಿಂದ ಈ ರಾಶಿಯ ಋತ್ವಿಕರಿಗೆ ಶುಭ ಉಂಟಾಗತ್ತೆ. ಅಂದರೆ ಅವ್ರಿಗೆ ಏನೋ ಅನುಕೂಲಗಳಾಗೋದು, ಅವ್ರು ಅಂದ್ಕೊಂಡಿದ್ದ ಕೆಲಸಗಳು ನಡೆಯೋದು, ಆ ರೀತಿಯಲ್ಲಿ ದೇವರ ಆಶೀರ್ವಾದದಿಂದ ಆ ರೀತಿಯಲ್ಲಿ ನಡೆಯುತ್ತೆ. ಇಷ್ಟು ವೃಶ್ಚಿಕ ರಾಶಿಯ ಫಲಗಳು. ಕುಂಭ ರಾಶ್ಯಾಧಿಪತಿ ಶನಿ ದ್ವಿತೀಯದಲ್ಲಿ, ಇಲ್ಲಿ ಶನಿ ಪ್ರಭಾವ ಬಹಳ ಹೆಚ್ಚು. ರಾಶಿಯಲ್ಲಿ ರಾಹು ಪದೇ ಪದೇ ಸೋಂಕುಗಳು, ನೆಗಡಿ, ಶೀತ ಈ ರೀತಿಯಲ್ಲಿ. ದ್ವಿತೀಯದಲ್ಲಿ ಕುಜ ಹಾಗೂ ಶನಿಯ ಪ್ರಭಾವದಿಂದ ಕುಂಭ ರಾಶಿಯವರಿಗೆ ಎರಡನೇ ಮನೆ ಬಂದು ಬಾಯನ್ನು ಸೂಚಿಸುತ್ತೆ. ಬಾಯಲ್ಲಿ ಹುಣ್ಣು, ಹಲ್ಲಿನ ಸಮಸ್ಯೆ, ಪದೇ ಪದೇ ನಾಲ್ಗೆನ ಕಚ್ಕೊಳ್ಳೋದು, ಈ ರೀತಿ ಏನಾದರೂ ಸ್ವಲ್ಪ ಮುಜುಗರದ ಅನುಭವಗಳು ಆಗ್ತಾ ಇರುತ್ತೆ. ಆಗಾಗ ತಲೆಯ ನೋವು ಕೂಡ ಕಾಣಿಸ್ಕೋಬೋದು. ಸರಿಯಾದ ವೈದ್ಯರ ಸಲಹೆ ಪಡ್ಕೋಬೇಕು. ಸಪ್ತಮಾಧಿಪತಿ ರವಿ ತೃತೀಯದಲ್ಲಿದ್ದರೆ ಪತಿ ಅಥವಾ ಪತ್ನಿಗೆ ಯಾರೋ ಮೂರನೇ ವ್ಯಕ್ತಿಯಿಂದ ಏನಾದರೂ ಹಿಂಸೆ ಆಗ್ಬೋದು ಅಥವಾ ಯಾವುದೋ ರೀತಿಯಲ್ಲಿ ತೊಂದರೆ ಕೂಡ ಆಗ್ಬೋದು. ಅದಕ್ಕೆ ಯಾವಾಗಲೂ ದಂಪತಿಗಳು ಅವರ ಜೀವನದಲ್ಲಿ ಮೂರನೇ ವ್ಯಕ್ತಿ ಅಂತ ಯಾರಾದರೂ ಎಂಟ್ರ್ ಆದಾಗ ಅದಕ್ಕೆ ಪರ್ಮಿಷನ್ ಕೊಡಬಾರ್ದು. ಅವ್ರ ಪಾಡಿಗೆ ಅವರು ಒಬ್ಬರ ಮೇಲೊಬ್ಬರು ನಂಬಿಕೆ ಇಟ್ಕೊಂಡು ಜೀವನ ನಡೆಸಬೇಕು. ಚತುರ್ಥದಲ್ಲಿ ಷಷ್ಠ್ಯಾಧಿಪತಿ ಚಂದ್ರ ಇರೋದು ತಾಯಿ ಯೋಗಕ್ಷೇಮಕ್ಕೆ ಒಳ್ಳೆಯದಲ್ಲ. ಇದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಕುಂಭಲಗ್ನ ಅಥವಾ ಕುಂಭರಾಶಿಗೆ ಚಂದ್ರ ಸ್ವಲ್ಪ ಅಶುಭ ಗ್ರಹ ಅಂತ. ಮತ್ತು 4ನೇ ಮೇಲೆ ಚಂದ್ರ ಬಂದಾಗ 4ಕ್ಕೆ ಮಾತೃ ಸ್ಥಾನ ಅಂತೀವಿ. ಚಂದ್ರ ಮಾತೃಕಾರಕ ಆಗ್ತಾನೆ, ಕಾರಕ ಭಾವನಾಶ ಅಂತ ಆ ರೀತಿಯಲ್ಲಿ ಉಂಟಾಗತ್ತೆ. ಹಾಗೆಯೇ ಚತುರ್ಥದಲ್ಲಿ ಶುಕ್ರ ಇರೋದ್ರಿಂದ ಒಂದು ಒಳ್ಳೆಯದೇನು ಅಂದರೆ ಒಂದು ಹೊಸ ವಾಹನ ಲಭ್ಯ ಆಗ್ಬೋದು. ಪಂಚಮದಲ್ಲಿ ಗುರು ಇರೋದರಿಂದ ಕುಂಭರಾಶಿಯವರಿಗೆ ದೈವಶಕ್ತಿ, ಆ ದೈವ ರಕ್ಷಣೆ ಕೂಡ ಇರುತ್ತೆ ಅವರಿಗೆ. ಸಪ್ತಮದಲ್ಲಿ ಕೇತು ಇರೋದ್ರಿಂದ ಮದುವೆ ವಿಷಯದಲ್ಲಿ ವಂಚನೆ ಸಾಧ್ಯ. ಏನಾದರೂ ಮದುವೆ ಪ್ರಯತ್ನಗಳಿದ್ರೆ 1-2 ತಿಂಗಳು ಮುಂದೂಡಿದ್ರೆ ಅದು ಬಹಳ ಒಳ್ಳೆಯದು. ಇಷ್ಟು ಕುಂಭರಾಶಿಯ ಫಲಗಳು. ಈಗ ಕಡೆಯದಾಗಿ ಮೀನ ರಾಶಿಯಲ್ಲೇ ಶನಿ ಕುಜ ಸಂಧಿ ನಡೆಯೋದು. ಈಗ ಸುಮಾರು ಸರ್ತಿ ಹೇಳಿದ್ದೀನಿ, ಮೀನರಾಶಿಯವರಿಗೆ ಈ 7.5 ಮಧ್ಯಭಾಗ ನಡೀತಾ ಇರೋದ್ರಿಂದ ತಲೆ ಮೇಲೆ 100 kg ಭಾರ ಇಟ್ಕೊಂಡಂಗೆ ಲೆಕ್ಕ. ಏನಾದರೂ ಸಮಸ್ಯೆಗಳು, ಏನಾದರೂ ಬೇಸರಗಳು, ಮತ್ತು ಶನಿ ಕ್ವಾಲಿಟಿ ಏನೇನು ದುಃಖಂ ದಿನೇಶಾತ್ಮಶ, ಏನಾದರೂ ಒಂದು ದುಃಖ ಕೊಡೋದು, ಬೇಸರ, ಎಂತೂಸಿಯಾಸಮ್ ಅಂತ ಹೇಳ್ತೀವಲ್ಲ, ಲವಲವಿಕೆ ಅಂತ, ಅದನ್ನು ತೆಗೆದುಬಿಡ್ತಾನೆ. ಮೀನರಾಶಿಯವರು ಪ್ರಯಾಣ ಮಾಡಬೇಕಾದ್ರೆ, ಎಲ್ಲೇ ಓಡಾಡ್ತಿರ್ಬೇಕಾದ್ರೆ, ಯಾವುದೇ ರೀತಿಯಲ್ಲಿ ಓಡಾಡ್ತಾ ಇರಬೇಕಾದ್ರೆ ಪ್ರತ್ಯೇಕವಾಗಿ ಜಲಸ್ಥಳಗಳಲ್ಲಿ ಬಹಳ ಜಾಗ್ರತೆ ವಹಿಸಬೇಕು. ಅಂದರೆ ಬಚ್ಚಲಲ್ಲಿರ್ಬೋದು, ಬಾತ್ರೂಮ್ಸಲ್ಲಿ, ಅಥವಾ ರಸ್ತೆಯಲ್ಲಿ ಮಳೆ ಬಂದಿದ್ದಾಗಿರ್ಬೋದು, ಅಥವಾ
ಸ್ಕೂಟ್ರು ಇದರಲ್ಲಿ ಡ್ರೈವ್ ಮಾಡಿದಾಗ, ನೀರಿನ ಮೇಲೆ ಡ್ರೈವ್ ಮಾಡಿದಾಗ ಈ ರೀತಿಯಲ್ಲಿ ಬಹಳ ಜಾಗ್ರತೆ ವಹಿಸಬೇಕಾಗತ್ತೆ. ಹಾಗೆಯೇ ಅಗ್ನಿ ಸ್ಥಳಗಳಲ್ಲೂ ಕೂಡ, ಅಂದರೆ ಗೀಝರು, ಸ್ಟವ್ವು ಇದೆಲ್ಲ ಇರುತ್ತಲ್ಲ, ಮತ್ತು ಎಲೆಕ್ಟ್ರಿಕಲ್ ಪಾಯಿಂಟ್ಸು, ಅಲ್ಲೂ ಕೂಡ ಹೆಚ್ಚಿನ ಜಾಗ್ರತೆ ವಹಿಸಬೇಕು. ನೀಚ ಬುಧ ಹಾಗೂ ಕುಜ ಸೇರಿರೋದ್ರಿಂದ ಇದನ್ನು ತಿಳ್ಕೊಳ್ಳಿ ವೀಕ್ಷಕರೇ. ಯಾರದೇ ಜಾತಕದಲ್ಲಿ ಕುಜ ಬುಧನಿಗೂ ಸಂಬಂಧ ಇದ್ದರೆ, ಅಂದರೆ ಒಂದೇ ರಾಶಿಯಲ್ಲಿ ಇಬ್ಬರು ಇದ್ದರೆ, ಭಾಳ ಕ್ಲೋಸ್ ಕಂಜಂಕ್ಷನಲ್ಲಿ ಸಾಧಾರಣವಾಗಿ ಏನಾಗುತ್ತೆ ಅಂದರೆ ಅವ್ರ ಮೈಯಲ್ಲಿ ಏನೋ ಕರೆಂಟ್ ಹೊಡೆದಂಗೆ ಒಂದು ಫೀಲ್ ಬರ್ತಾ ಇರ್ತಾರೆ. ನರ್ವಸ್ ವೀಕ್ನೆಸ್ ಅಂತ ಖಂಡಿತವಾಗಿ ಉಂಟಾಗುತ್ತೆ ಅವ್ರಿಗೆ. ಬಿ ಕಾಂಪ್ಲೆಕ್ಸ್ ಶಾರ್ಟೇಜಿಂದ ಆಗುತ್ತೋ ಅಥವಾ ಬೇರೆ ಏನಾದರೂ ಆಗುತ್ತೋ ಗೊತ್ತಿಲ್ಲ, ಅದು ಅವ್ರ ವೈದ್ಯನ ಸಲಹೆ ಪಡ್ಕೋಬೇಕಾಗತ್ತೆ. ಬಟ್ ಕೆಲವ್ರಿಗೆ ಮೈಗ್ರೇನ್ ತಲೆನೋವು ಬರೋಕ್ಕೆ ಶುರು ಆಗುತ್ತೆ. ಸೊ ಇಲ್ಲಿ ಸದ್ಯಕ್ಕೆ ಬುಧ ಹಾಗೂ ಕುಜ ಸೇರಿರೋದ್ರಿಂದ ಕರೆಂಟ್ ವಿಷಯದಲ್ಲಿ, ವಿದ್ಯುತ್ ವಿಷಯದಲ್ಲಿ ಇನ್ನೂ ಜಾಗ್ರತೆ ವಹಿಸಬೇಕು. ಸ್ಟವ್ಸ್, ಇವಾಗ ಹೆಣ್ಮಕ್ಳೆಲ್ಲ ಅಡುಗೆ ಮಾಡಬೇಕಾದ್ರೆ, ಅದು ಯಾರಾದರೂ ಆಗಲಿ ಅಡುಗೆ ಮಾಡಬೇಕಾದ್ರೆ ಸ್ಟವ್ ವಿಷಯದಲ್ಲಿ ಕೇರ್ಫುಲ್ ಇರಬೇಕು. ಇಲ್ಲಿ ಗಂಡಸರಿಗೂ ಅನ್ವಯಿಸುತ್ತೆ, ಸ್ತ್ರೀಯರಿಗೂ ಅನ್ವಯಿಸುತ್ತೆ, ಪುರುಷರಿಗೂ ಅನ್ವಯಿಸುತ್ತೆ. ಷಷ್ಠ್ಯಾಧಿಪತಿ ರವಿ ದ್ವಿತೀಯದಲ್ಲಿರೋದ್ರಿಂದ ಸ್ವಲ್ಪ ಕಣ್ಣಿನ ಸಮಸ್ಯೆ ಕೂಡ ಕಾಡ್ಬೋದು. ಸಾಧಾರಣವಾಗಿ ಸುಶ್ರುತ ಮುನಿಗಳು ಗ್ರಂಥದಲ್ಲಿ, ಸುಶ್ರುತ ಸಂಹಿತಲ್ಲಿ ಈ ಕಾಂಬಿನೇಷನ್ ಬಂದಾಗ ಏನು ಹೇಳ್ತಾರೆ ಅಂದರೆ, ವಯಸ್ಸು ಏನಾದರೂ ಇಲ್ಲಿ ಈ ಥರ ಕೆಲವು ಗ್ರಹಸ್ಥಿತಿಗಳು ಬಂದಾಗ ಕ್ಯಾಟ್ರಾಕ್ಟ್ ಬರುವಂಥ ಸಾಧ್ಯತೆ ಇರುತ್ತೆ ಅಂತ. ಅದು ಸರಿಯಾಗಿರೋ ಕಣ್ಣಿನ ಡಾಕ್ಟ್ರಿಗೆ ನೀವು ತೋರಿಸ್ಕೋಬೇಕು. ತೃತೀಯದಲ್ಲಿ ಉಚ್ಚ ಚಂದ್ರ ಹಾಗೂ ಶುಕ್ರ ಇರೋದ್ರಿಂದ ಮೀನರಾಶಿಯವರ ಮಕ್ಕಳಿಗೆ ಶುಭ ಉಂಟಾಗತ್ತೆ. ಯಾಕಂದರೆ ಚಂದ್ರ ಬಂದ್ಬಿಟ್ಟು ಪಂಚಮಾಧಿಪತಿ ಆಗ್ತಾನೆ, ಪುತ್ರಸ್ಥಾನಾಧಿಪತಿ ಅಂತ. ಚತುರ್ಥಾಧಿಪತಿ ಬುಧ ನೀಚತ್ವ ಹೊಂದಿರೋದ್ರಿಂದ ತಾಯಿ ಯೋಗಕ್ಷೇಮಕ್ಕೆ ಅಷ್ಟು ಒಳ್ಳೆಯದಲ್ಲ. ಷಷ್ಠದಲ್ಲಿ ಕೇತು ಇರೋದ್ರಿಂದ ಆಗಾಗ ಹೊಟ್ಟೆ ಉಬ್ರ ಆಗುತ್ತೆ. ಶಯನಸ್ಥಾನದಲ್ಲಿ ರಾಹು ಇರೋದ್ರಿಂದ ಆಗಾಗ ನಿದ್ದೆ ಇಳಿಯುತ್ತೆ, ಆದರೆ ನಿದ್ದೆ ಬರಲ್ಲ. ಸಪ್ತಮಾಧಿಪತಿ ಶನಿ ಕುಜಗ್ರಸ್ತನಾಗಿರೋದ್ರಿಂದ ಪತಿ ಅಥವಾ ಪತ್ನಿಗೆ ಒಂದು ಸಣ್ಣ ಶಸ್ತ್ರಚಿಕಿತ್ಸೆ ಆಗ್ಬೋದು. ಅಂದರೆ ಶಸ್ತ್ರಚಿಕಿತ್ಸೆ ಮೇಜರ್ ಆಪ್ರೇಷನ್ ಅಂತಲ್ಲ, ಚಿಕ್ಕದಾಗೇನೋ ಒಂದು ಮುಳ್ಳು ಸಿಕ್ಕೊಂಡು ತೆಗಿಬೋದು, ಅಥವಾ ಒಂದು ದೊಡ್ಡೊಂದು ನೀಡಲ್ ಹಾಕ್ಬಿಟ್ಟು ಬ್ಲಡ್ ಟೆಸ್ಟ್ ತೊಗೋಬೋದು. ಆ ರೀತಿಯಲ್ಲಿ ಆಗುವಂಥ ಸಾಧ್ಯತೆ ಇರುತ್ತೆ. ಇಷ್ಟು ಮೀನರಾಶಿಯ ಫಲಗಳು. ಇನ್ನು ಪರಿಹಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ರಾಶಿಯವ್ರಿಗೂ ಒಂದೇ ಪರಿಹಾರ. ಕುಜ ಮತ್ತು ಶನಿಯಿಂದ ಸ್ವಲ್ಪ ಏನಾದರೂ ಆರಾಧನೆ ಮಾಡ್ಕೋಬೇಕಾಗುತ್ತೆ. ಹೀಗಾಗಿ ಬೆಳಗ್ಗೆ ಸ್ನಾನದ ನಂತರ ಉತ್ತರಾಭಿಮುಖ ಎಲ್ಲ ರಾಶಿಯವರು, ಈ 7 ರಾಶಿಯವರು ಅಂತಲ್ಲ, ಎಲ್ಲ ರಾಶಿಯವರು ಮಾಡಿದ್ರೆ ಬಹಳ ಒಳ್ಳೆಯದು. ಕುಜ ಮಂತ್ರವನ್ನು ವೈಖಾರಿ ರೂಪದಲ್ಲಿ 28 ಬಾರಿ ಜಪಿಸಿ. ಧರಣೇ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂ ಚ ಮಂಗಳಂ ಪ್ರಣಮಾಮ್ಯಹಂ. ಮತ್ತೊಮ್ಮೆ ಹೇಳ್ತೀನಿ ವೀಕ್ಷಕರೇ, ಧರಣೇ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂ ಚ ಮಂಗಳಂ ಪ್ರಣಮಾಮ್ಯಹಂ. ಇನ್ನು ಸಂಜೆ ಸೂರ್ಯಾಸ್ತದ ನಂತರ ದಕ್ಷಿಣಾಭಿಮುಖ ಶನಿ ಮಂತ್ರವನ್ನು 28 ಬಾರಿ ಜಪಿಸಬೇಕು. ನಾನು ಯಾವಾಗಲೂ ಹೇಳ್ತೀನಿ, ಶನಿ ಮಂತ್ರ ಜಪಿಸ್ಬೇಕಾದ್ರೆ ನಿಮ್ಮ ಭುಜದ ಮೇಲೆ ಒಂದು ಕಪ್ಪದೇನಾದರೂ ಒಂದು ವಸ್ತ್ರ ಹಾಕ್ಕೊಂಡ್ರೆ ಭಾಳ ಒಳ್ಳೆಯದು ಅಂತ. ಶನಿ ಮಂತ್ರ ಈ ರೀತಿ ಬರುತ್ತೆ: ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಮತ್ತೊಮ್ಮೆ ಹೇಳ್ತೀನಿ ವೀಕ್ಷಕರೇ, ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಇಷ್ಟು ಏಪ್ರಿಲ್ 20ನೇ ತಾರೀಕಿಂದ ಕನಿಷ್ಠ ಮೇ 15ನೇ ತಾರೀಕಿನವರೆಗೂ ಮಾಡಿದ್ರೆ ಬಹಳ ಒಳ್ಳೆಯದು ವೀಕ್ಷಕರೇ. ಈ ಸಂಚಿಕೆ ಕೂಡ ನಿಮಗೆ ಉಪಯುಕ್ತ ಆಯಿತು ಅಂತ ಭಾವಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ನನ್ನ ಗೌರವಾನ್ವಿತ ನಮಸ್ಕಾರಗಳು. ಕೃಷ್ಣಂ ವಂದೇ ಜಗದ್ಗುರುಂ.